2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ನಾನು ಕಳೆದ ವಿಡಿಯೋದಲ್ಲಿ ಒಂದು ವಿಚಾರವನ್ನು ಹೇಳಿದ್ದೆ. 2004ನೇ ಇಸ್ವಿಯಿಂದ ಇಲ್ಲಿಯ ತನಕ ಅಂದರೆ 2026ರ ತನಕ ಕರ್ನಾಟಕ ರಾಜಕಾರಣದಲ್ಲಿ ಮೆರೆಯುತ್ತಿರುವ ಏಕೈಕ ರಾಜಕಾರಣಿ ಅಂದರೆ ಅದು ಸಿದ್ದರಾಮಯ್ಯ. ಅವರು ಏನೇ ಹೇಳಿಕೆ ಕೊಟ್ಟರು, ಅವರು ಏನೇ ಕೆಲಸ ಮಾಡಿದ್ರು ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ. ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗಳು ಸದ್ದಾಗತ್ತೆ. ಅಷ್ಟು ಪವರ್ಫುಲ್ ಲೀಡರ್ ಅವರು. ಅಂತಹ ಪವರ್ಫುಲ್ ಲೀಡರನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಹೈಕಮಾಂಡ್ ಇಳಿಸ್ಬಿಡತ್ತೆ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯನೇ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಬಹುದಿತ್ತು. ಅಥವಾ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ತೊಡೆ ತಟ್ಟಿದ್ರೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಬಹುದಿತ್ತು. ಆದರೆ ಸಿದ್ದರಾಮಯ್ಯ ಸುಮ್ಮನೆ ಯಾಕೆ ಜಗಳ ಮಾಡ್ಕೋಬೇಕು ಅಂಥೇಳಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ. ಸಿದ್ದು CM ಸ್ಥಾನದಿಂದ ಇಳಿದ ಮೇಲೆ ಕರ್ನಾಟಕ ರಾಜಕಾರಣವೇ ಬದಲಾಗ್ತಾ ಇದೆ. ಅದರಲ್ಲೂ BJP ನಾಯಕರು ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ವರ್ಗದ ಮತಗಳು ನಮ್ಮ ಪಕ್ಷಕ್ಕೆ ಗ್ಯಾರಂಟಿ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಅದರಲ್ಲೂ ಬಹುಸಂಖ್ಯಾತ ಕುರುಬ ಸಮುದಾಯ ಅಂತೂ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಳೆ ಇಟ್ಕೊಡತ್ತೆ, ನಮಗೆ ಕೈ ಹಿಡಿಯತ್ತೆ ಅಂಥೇಳಿ ಲೆಕ್ಕಾಚಾರ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ಕುರುಬ ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೆ BJP ನಾಯಕರು ಮುಂದಾಗ್ತಾ ಇರೋದನ್ನು ನಾವು ನೋಡ್ಬೋದು. ಕುರುಬ ಸಮುದಾಯದವ್ರನ್ನ ರಾಜ್ಯಸಭೆ ಮೆಂಬರ್ ಮಾಡುವಂಥದ್ದಾಗ್ಬೋದು. ಕುರುಬ ಸಮುದಾಯಕ್ಕೆ BJP ಪಕ್ಷದಲ್ಲಿ ಹೆಚ್ಚಿನ ಮನ್ನಣೆ ಸಿಗುವಂತೆ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದ BJP ನಾಯಕರು 2028ಕ್ಕೆ ನಮಗೆ ಅಧಿಕಾರ ಸ್ವತಂತ್ರವಾಗಿ ಹಿಡಿದುಬಿಡ್ತೀವಿ ಅಂತಲೇ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರು ಮೊನ್ನೆ ಆಡಿದಂತಹ ಒಂದು ಮಾತು ಮತ್ತೊಮ್ಮೆ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದ ಗಮನ ಸೆಳೆದಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಪುಕ ಶುರು ಮಾಡಿಬಿಟ್ಟಿದೆ. ಸಿದ್ದರಾಮಯ್ಯ ಮೊನ್ನೆ KR ಪಟೇಲ್ ಒಂದು ಮಾತು ಹೇಳ್ತಾರೆ, ಮುಂದಿನ ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, 2028ಕ್ಕೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ನನಗೆ 80 ವರ್ಷ ಆಗಿರುತ್ತೆ, ಹೀಗಾಗಿ ನಾನು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣವೇ ಕಾಂಗ್ರೆಸ್ ಹೈಕಮಾಂಡು ಶಾಕ್ ಆಗಿಬಿಟ್ಟಿದೆ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಬೇಸರ ಪಟ್ಕೋತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ್ಕೊಳ್ಳೇಬೇಕು, ಅವ್ರ ಶಕ್ತಿ ಇರೋ ತನಕ ಅವರು ರಾಜಕಾರಣದಲ್ಲಿರಬೇಕು, ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾ ಇರಬೇಕು, ನಾವು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ರಾಜ್ಯದ ಜನ ಅಂದರೆ ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂಥವ್ರು ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಕಡ್ಡಿ ತುಂಡಾರಂತ ಹೇಳ್ಬಿಡ್ತಾ ಇದ್ದಾರೆ, ನಾನಂತೂ ಈ ಸರಿ 2028ಕ್ಕೆ ಎಲೆಕ್ಷನ್ ನಿಲ್ಲೋದಿಲ್ಲ, ನಾನು ಸಲಹೆ ಕೊಡ್ತೀನಿ ಬೇಕಾದರೆ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತು ಸಂಚಲನ ಸೃಷ್ಟಿ ಮಾಡ್ತಾ ಇರೋದು. ಕಾಂಗ್ರೆಸ್ಗಂತೂ ಈಗಾಗಲೇ ಭಯ ಶುರು ಆಗ್ಬಿಟ್ಟಿದೆ. ಯಾಕಂದರೆ ಸಿದ್ದರಾಮಯ್ಯ ಅನ್ನೋ ಒಂದು ಶಕ್ತಿ ಇಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿರಲಿ, BJP JDS ವಿರುದ್ಧ ಸೆಣಸಾಟ ನಡೆಸೋದಕ್ಕೂ ಸಾಧ್ಯವಿಲ್ಲ, ಅಂತಹ ಪರಿಸ್ಥಿತಿ ತಲುಪಿಡುತ್ತೆ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಸ್ಥಿತಿ ಬಹಳ ಹೀನಾಯವಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತಿದೆ. ಅದಕ್ಕೆ ಕಾರಣಕರ್ತರು ಇದೇ ಸಿದ್ದರಾಮಯ್ಯನವರ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಬಾರಿ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೆ. 2013ರಲ್ಲಿ ಸಿದ್ದು ಅನ್ನೋ ಒಂದು ಶಕ್ತಿ, ಅದರಲ್ಲೂ ಬಳ್ಳಾರಿ ಪಾದಯಾತ್ರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ದಿಕ್ಕನ್ನೇ ತೋರಿಸ್ಬಿಡ್ತು. ಆ ಕಾರಣದಿಂದ ರಾಜ್ಯದ ಜನ ಸಿದ್ದರಾಮಯ್ಯನವರ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ 2013ರಲ್ಲಿ. ಸೇಮ್ ಅಂತಹದ್ದೇ ಪರಿಸ್ಥಿತಿ 2023ರಲ್ಲಿ. ಆಗ ಬಳ್ಳಾರಿ ಪಾದಯಾತ್ರೆ ಮುನ್ನುಡಿ ಬರೆದ್ರೆ 2023ರ ಚುನಾವಣೆ ಗೆಲುವಿಗೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಮುನ್ನುಡಿ ಬರೆಯುತ್ತೆ. ಸಿದ್ದರಾಮೋತ್ಸವದಲ್ಲಿ ಸೇರಿದಂತಹ 15 ಲಕ್ಷ ಜನ, ಆ ಜನಸಾಗರವನ್ನು ನೋಡಿನೇ ಖುದ್ದು ನರೇಂದ್ರ ಮೋದಿಯವರೇ ಶಾಕ್ ಒಳಗಾಗ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬಿಡ್ತಾರೆ. ಅಷ್ಟು ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ. ಸಿದ್ದರಾಮಯ್ಯ ಅನ್ನೋ ಒಬ್ಬ ಮಾಸ್ ಲೀಡರ್ ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದ್ರು ಅಂತ ಅರ್ಥ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಉಲ್ಟಾ ಹೊಡೆಯುತ್ತೆ ಅಂತಲೇ ಅರ್ಥ. ಯಾಕಂದರೆ ಸಿದ್ದು ಕಾರಣದಿಂದನೇ ಅಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬರ್ತಾಯಿದ್ರು. ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂಥವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾಯಿದ್ರು. ಈಗ ಸಿದ್ದರಾಮಯ್ಯನೇ ಚುನಾವಣೆ ನಿಲ್ಲಲ್ಲ ಅಂದಮೇಲೆ, ಅವ್ರಿಗೆ ಅಧಿಕಾರ ಇಲ್ಲ ಅಂದಮೇಲೆ ನಾವೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಜನ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಬಾರ್ದು, ಅವರು ಚುನಾವಣೆ ನಿಂತ್ಕೋಬೇಕು ಅಂತ ಈಗಾಗಲೇ ಎಲ್ಲರೂ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ.
ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಸಿದ್ದರಾಮಯ್ಯನವ್ರನ್ನ ನಾವು ಮನವೊಲಿಸಬೇಕು, ಇಂಥ ಮಾತುಗಳನ್ನು ಆಡಬೇಡಿ, ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಗೆ ನಾವು ಸಿದ್ದರಾಮಯ್ಯನವ್ರಿಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಿರುವಂಥವ್ರಿಗೆ ಮುಂದಿನ ಉಪಚುನಾವಣೆಗಳು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳ ಮೇಲೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಆದರೆ ಸಿದ್ದು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿರೋದು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಬೇಸರ ತರಿಸಿದ್ರು ಕೂಡ ಅವರಿಗೆ ಒಳಗಡೆನೇ ಖುಷಿ ಇದೆ. ಇವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಈ ರೀತಿಯೇ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತಲೂ ಕೂಡ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಮನವೊಲಿಸಬಹುದು. ಮುಂದಿನ 2028ರ ಚುನಾವಣೆಯಲ್ಲಿ ಸಿದ್ದು ಸ್ಪರ್ಧೆಗೆ ಒತ್ತಡವನ್ನು ಹಾಕಬಹುದು ಮತ್ತು ಎಲೆಕ್ಷನ್ ಹತ್ತಿರ ಇರುವಾಗ, ಅಂದರೆ 6-7 ತಿಂಗಳು ಇರುವಾಗ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅಚ್ಚರಿ ಪಡಬೇಕಿಲ್ಲ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ.